ಹಾಯ್ ಸ್ನೇಹಿತರೆ, ನಮಸ್ಕಾರ. ಇವತ್ತಿನ ಟಾಪಿಕ್ ಬಂದು ಕಂಬಿ ಕಟ್ಟುವ ವಿಧಾನ. ನೋಡಿ ಸ್ನೇಹಿತರೆ, ಆಲ್ರೆಡಿ ಕಂಬಿ ಕಟ್ತಾ ಇದ್ದಾರೆ. ಇಲ್ಲಿ ಬಾಲ್ಕನಿ ಅಂದರೆ ಈ ಕಡೆ ಮುಂದ್ಗಡೆ ಏನೂ ಇಲ್ಲ. ನೋಡಿ ಸ್ನೇಹಿತರೆ, ಮುಂದ್ಗಡೆ ಸಪೋರ್ಟ್ ಏನೂ ಇಲ್ಲ. ದಯವಿಟ್ಟು ನೋಡ್ಕೊಳ್ಳಿ. ಥರ ಕ್ಲೀನಾಗಿ ಬಾಲ್ಕನಿ ಇದೆ. ಬಾಲ್ಕನಿಗೆ ಲೋಡ್ ಜಾಸ್ತಿ ಅಂದರೆ 5 ಅಡಿ ಇದೆ. ಆಲ್ರೆಡಿ 5 ಅಡಿ, ಇನ್ನೂ 6 ಅಡಿ 8 ಅಡಿ ಗಂಟೆ ಕೊಡ್ಬೋದು. ಓಕೆ ಸ್ನೇಹಿತರೆ, 8 ಅಡಿ ಗಂಟೆ ಕೊಟ್ಟರೆ ಈಗ ಆಲ್ರೆಡಿ ಇಲ್ಲೇನಿದೆ, ಟಾಪ್ 4 ರಾಡ್ ಇದೆ, ಬಾಟಮ್ 4 ರಾಡ್ ಇದೆ. ಓಕೆ ಸ್ನೇಹಿತರೆ, ಇಲ್ಲಿ ಆಲ್ರೆಡಿ ಕಾಲಮ್ ಇದೆ. ಕಾಲಮಿಂದ ಇಲ್ಲಿಂದರೆ ಅರ್ಧ ಭಾಗ ಈ ಕಡೆ 5 ಅಡಿ ಇದೆ, ಪ್ಲಸ್ ಈ ಕಡೆನೂ ಒಂದು 5 ಅಡಿ ರಾಡ್ ಕೊಟ್ಟವನೆ. ಯಾವುದು 20 ರಾಡ್ ಕೊಟ್ಟಿದ್ದಾರೆ. ಅಂದರೆ ತಳಗಡೆ ಲೇಯರು. ಯಾವುದೇ ಕಾರಣಕ್ಕೂ ತಳಗಡೆ ನಮಗೆ ಲೋಡ್ ಬರೋದು ತಳಗಡೆನೇ, ಟಾಪ್ ಬರೋಲ್ಲ. ಟಾಪು ಮೀಡಿಯಮ್ ಅಂದರೆ ಟಾಪ್ 16, ತಳಗಡೆ 2 16 20 ಹಾಕೋರೆ. ಮತ್ತು ಮೇಲೆ 20 ಇದು 12 mm ಸಾರಿ, ಟೋಟಲ್ 8 ರಾಡ್ ಹಾಕೋರೆ. ಏನಕ್ಕಂದರೆ ಅಲ್ಲಿ ಬಾಲ್ಕನಿ ಇದೆ, ಆ ಲೋಡ್ನ ಎತ್ತಕ್ಕೆ. ಓಕೆ ಸ್ನೇಹಿತರೆ, ಇನ್ನೊಂದು ಇಲ್ಲಿ ನೋಡಿ, ಪ್ರತಿಯೊಂದು ರಾಡು ಈ ಮಿನಿಮಮ್ ಈಗ ಟಾಪಲ್ಲಿ 2 ರಾಡು ಗ್ರಿಪ್ಪು ಲಾಕು ಅಂದರೆ ಮೋಲ್ಡು ಲಾಕ್ ಅನ್ನೋಕ್ಕೆ 2 ರಾಡು ಕೊಟ್ಟಿದ್ದಾರೆ ಇಲ್ಲಿ. ಓಕೆ ಸ್ನೇಹಿತರೆ, ಈ ಥರ ಪ್ರತಿ 2 ರಾಡ್ ಕೊಟ್ಟವ್ರು. ಇಲ್ಲಿ ಎಂಡ್ ಆಗುತ್ತೆ. ಇಲ್ಲಿ ಕಂಟಿನ್ಯೂ ಆಗಿರೋ ಜಾಗದಲ್ಲಿ ಇಲ್ಲಿ ಕಂಟಿನ್ಯೂ ಆಗಿದೆ, ಇಲ್ಲಿ ಎಲ್ಲಿಲ್ಲ. ಆ ಥ್ರೂ ರಾಡ್ ಬಂದು ಈ ಕಡೆ ಲೋಡ್ ಸಿಗುತ್ತೆ, ಅದು ಎಂಡ್ ಆಗುತ್ತೆ, ಅಲ್ಲೇನು ಬೇಕಾಗಿಲ್ಲ. ಮತ್ತು ಇಲ್ಲಿ ಕಾಲಮ್ ಹತ್ರ ನೋಡಿ, ಇದು ಹತ್ರ, ಇಲ್ಲಿ ಯಾವುದು ಲೋಡ್ ಬೇಕಾಗಿಲ್ಲ. ಸರಿನಾ ಸ್ನೇಹಿತರೆ? ಇಲ್ಲಿ ಟಾಪಲ್ಲಿ ಕೊಟ್ಟವ್ರೆ, ಟಾಪ್ ಬೇರಿಂಗು ಅಂದರೆ ಈ ರೂಪ್ ರಾಡ್ ಬರೋದು. ರೂಪ್ ರಾಡ್ ಹಾಕ್ತೀವಲ್ಲ, ಅದನ್ನು ವೀಡಿಯೋ ಹಾಕ್ತೀನಿ. ಆ ರೂಪ್ ರಾಡ್ನ ಇದರಲ್ಲಿ ಬರುತ್ತೆ. ಓಕೆ ಸ್ನೇಹಿತರೆ, ಈ ಸೆಕೆಂಡ್ ಲೇಯರ್ ಅಂದರೆ ಮೇಲಿಂದ 4 ಇಂಚು. ಈ ಸೆಂಟ್ರಲ್ ಹಾಕಿದ್ರೆ ವೇಸ್ಟ್ ರಾಡು ಆಯಿತಾ. ಸೆಂಟ್ರಲ್ ನಾವು ಯಾವುದೇ ಕಾರಣಕ್ಕೂ ನೀವು ಸೆಂಟ್ರಲ್ಲಿ ಗ್ಯಾಪ್ ಇಷ್ಟು ಇದೆಯಲ್ಲ, ಇಲ್ಲಿ ಹಾಕ್ಬೇಕು ಅಂದ್ಕೋಬೇಡಿ. ಸೆಂಟ್ರಲ್ಲಿ ವೇಸ್ಟು. ಇದು ಟಾಪ್ ಲೋಡ್ ಬರುತ್ತೆ. ಇಲ್ಲಿ 6 ಇಂಚ್ ಕಾಂಕ್ರೀಟ್ ಬರುತ್ತೆ ಮೋಲ್ಡಿಂದ. ಸೀಟಿಂದ 6 ಇಂಚ್ ಕಾಂಕ್ರೀಟ್ ಬಂದಾಗ ಈ ಬೋರ್ಡ್ ಲೆವೆಲು, ಓಕೆ, ಇದು ಟಾಪ್ ಲೆವೆಲ್ ಬರುತ್ತೆ. ಸೆಂಟ್ರಲ್ ರೂಪಲ್ಲಿ ರಾಡು ಸೇರುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಹಂಗೆ ನೋಡಿ, ಇದೇ ಥರ ಇದೆ ಟೋಟಲಾಗಿ. ಬೀಮ್ ಕೊಡ್ತಾಯಿದ್ದೀವಿ ಸೇಮ್. ಓಕೆ ನೋಡಿ, ಈ ಕಡೆ ಎಂಡ್ ಆಗಿದೆ ಟೋಟಲ್. ಈ ಬೂಮೆಲ್ಲೂ ಎಂಡ್ ಆಗಿದೆ. ಇಲ್ಲಿ 2 ರಾಡ್ ಕೊಟ್ಟಿದ್ದೀವಿ. ಓಕೆ ಸ್ನೇಹಿತರೆ, ಇಲ್ಲೂ 2 ರಾಡ್ ಇದೆ. ಟಾಪಲ್ಲಿ 2 ರಾಡು ಅಂದರೆ ಲಾಕು. ಈ ಕಡೆಯಿಂದ ಒಂದು ಬೀಮ್ ಬಂದರೂ ಲಾಕ್ ಆಗುತ್ತೆ. ಸೊ ಅಲ್ಲಿ ಕಟ್ಟಿದಾರಲ್ಲ, ನೋಡಿದ್ರಲ್ಲ, ಅದೇ ಥರ ಈಗ ಆ ಕಡೆನೂ ಎಲ್ಲಿ ಬರುತ್ತೆ. ತಿರ್ಗಿ ಈ ಬೀಮಲ್ಲಿ ಬಂದರೂ ಈ ಬೀಮ್ ಬರುತ್ತಲ್ಲ, ಇಲ್ಲೂ 2 ರಾಡ್ ಇದೆ ನೋಡಿ. 16 ರಾಡ್ ಮಾಡವ್ರೆ. ಒಂದು 6 ಇಂಚು ಲಾಕ್ ಸಿಸ್ಟಮ್ ಪ್ರತಿಯೊಂದು. ಇನ್ನೊಂದು ಸ್ನೇಹಿತರೆ, ಕಾಲಮ್ಗಳಿಗೆ ಲಾಪಿಂಗ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಕಾಲಮ್ಗಳಿಗೆ ಲಾಪಿಂಗ್ ಅಂದರೆ ನೆಕ್ಸ್ಟ್ ರಾಡು ಯಾವುದೇ ಎಲ್ಲ ಕಾಲಮ್ಗಳಿಗೆ ಲ್ಯಾಪಿಂಗ್ ಕೊಟ್ಟಾಗ ಇದು 20 ರಾಡು ನೋಡಿ. ಲ್ಯಾಪಿಂಗ್ ಮಾಡ್ಬೇಕಾದ್ರೆ ಎಲ್ಲಿ ಹೊಡೆದವ್ರೆ, ಬೆಂಡ್ ಮಾಡೋರೆ, ಕಾಣ್ತೈತಾ? ಓಕೆ, ಪ್ರತಿಯೊಂದು ಇದು 16 ರಾಡ್ನ ಎಲ್ಲಿ ಹೊಡೆದವ್ರೆ, ಬೆಂಡ್ ಮಾಡೋರೆ. ಈ ರೋಡ್ ಬಂದು ಇದ್ರ ಮೇಲೆ ಕೂತ್ಕೊಳ್ಳುತ್ತೆ. ಯಾವುದೇ ಕಾರಣಕ್ಕೂ ಈ ಥರ ಬೆಂಡ್ ಮಾಡಿ ಕಾಲಮ್ ಲ್ಯಾಪಿಂಗ್ ಮಾಡಿಸ್ಬೇಕು. ಓಕೆ ಸ್ನೇಹಿತರೆ, ಇನ್ನೊಂದು ಡಬಲ್ ರಿಂಗು ಸಿಂಗಲ್ ರಿಂಗು ಅಂತ ಹೇಳ್ಬೇಕಲ್ಲ. ಇದು ಡಬಲ್ ರಿಂಗು 4 ರಾಡ್ ಇರುತ್ತೆ. ಈಗ ಎಲ್ಲಿದೆ, ಇಲ್ಲಿ 8 ರಾಡು 4 ರಾಡು ಇಲ್ಲಿದೆ ಅಲ್ಲ, ಚಿಕ್ಕದಾಗಿದೆ. ಬನ್ನಿ ಚಿಕ್ಕದಾಗಿ ಇಲ್ಲಿ ಕೊಡೋಣ, ಇದೇ ಕೊಡೋಣ. ಹಾಂ, ಈಗ ಇಲ್ಲಿ 8 ರಾಡ್ ಇದೆ ನೋಡಿ ಸ್ನೇಹಿತರೆ. 8 ರಾಡ್ನ ಲ್ಯಾಪಿಂಗೋಸ್ಕರ ಇದು ನಾನು ರಿಂಗ್ ಎತ್ಕೊಂಡ್ಬಂದಿದ್ದೀನಿ. ಓಕೆನಾ, ಈಗ ನಾನು ಹಾಕ್ತಾಯಿದ್ದೀನಿ ಇಲ್ಲಿ. ನೋಡಿ, ಈಗ ಅಲ್ಲಿ ಡಬಲ್ ರಿಂಗ್ ಇಲ್ಲ ಅಂದರೆ ಈಗ ರಾಡ್ ನೋಡಿ, ಇಲ್ಲಿ ಆಲ್ರೆಡಿ ಮೇಲಿಂದ ತೋರಿಸಿ. ಈ ರಾಡ್ಗಳು ನೋಡಿ, ಇವ್ರು ಇಷ್ಟ ಬಂದಂಗೆ ರಾಡ್ ಇರುತ್ತೆ. ಓಕೆನಾ, ಈ ರಾಡ್ ಈ ಕಡೆ ಬಂತು, ಈ ರಾಡ್ ಈ ಕಡೆ ಬಂದರು 4 ರಾಡು ಸಮಾನಾಗಿ ಬರುತ್ತೆ, ಕರೆಕ್ಟಾಗಿರುತ್ತೆ. ಒಂದು ನಿಮಿಷ ನೋಡಿ, ಈಗ 4 ರಾಡು ಸಮಾನಾಗಿ ಬಂತು. ಈ ನೋಡಿ, ಈ ರಾಡ್ ಆಚೆ ಇದೆ. ಈ ಥರ 4 ಮೂಲೆಗೆ 4 ರಾಡ್ ಬರುತ್ತೆ. ಓಕೆ ಸ್ನೇಹಿತರೆ, 4 ಮೂಲೆಗೆ ಆ ಥರ 4 ರಾಡ್ ಬರುತ್ತೆ. ಈ ಮೂಲೆಗೂ ರಾಡು, ಈ ಮೂಲೆಗೂ ರಾಡು, ಈ ಮೂಲೆಗೂ ರಾಡು, 4 ಒಂದೇ ಸಲ. ಸಿಂಗಲ್ ರಿಂಗ್ ಇದ್ದರೆ ಎಲ್ಲಿ ಸಿಕ್ಕಲ್ಲೂ ರಾಡ್ ಬರುತ್ತೆ, ಎಕ್ಸ್ಚೇಂಜ್ ಆಗುತ್ತಾ ಇರುತ್ತೆ, ಅದೊಂದು. ಓಕೆ ಸ್ನೇಹಿತರೆ, ಮತ್ತು ಪ್ರತಿಯೊಂದಕ್ಕೆ ಲೆಂತು ಯಾವುದೇ ಕಾರಣಕ್ಕೂ ಈಗ ನೋಡಿ 3 3 6 6 3 9 ಒಂದು 15 16 18 ಅಡಿ ಬರುತ್ತೆ ಟೋಟಲು. ನೋಡಿ 18 ಅಡಿ ಲೆಂತ್ ಇದೆ. ಲೆಂತ್ ಇದ್ದಾಗ ಮಾತ್ರ ಮಿನಿಮಮ್ 20 ರಾಡ್ ಹಾಕೋಕ್ಕೆ ಟ್ರೈ ಮಾಡಿ. ಓಕೆ ಸ್ನೇಹಿತರೆ, 18 ಅಡಿ ಲೆಂತ್ ಇದ್ದಾಗ 20 ರಾಡ್ ಕಂಪಲ್ಸರಿ ಹಾಕಿದ್ರೆ ಅಷ್ಟು ಒಳ್ಳೆಯದು. ಆಮೇಲೆ ಏನಂತ 16 ರಾಡ್ ಹೆವಿ ಸಾಕಂತಾರೆ. 16 ರಾಡ್ನ ಟಾಪ್ ಹಾಕ್ಕೋಬೇಕು, 20 ರಾಡ್ನ ಬಾಟಮ್ಗೆ ಹಾಕ್ಕೋಬೇಕು. ಯಾವ್ಯಾವ 20 ರಾಡ್ ಬಾಟಮ್ಗೇನೆ ಲೋಡ್ ಬರೋದು, ಟಾಪಲ್ಲಿ ಲೋಡ್ ಬರೋಲ್ಲ. ಮಿನಿಮಮ್ ಸೆಂಟ್ರಲ್ ಮಾತ್ರ ಹಾಕ್ಸೋಕ್ಕೋಬೇಡಿ ರಾಡ್, ಯಾವುದೇ ಕಾರಣಕ್ಕೂ ಸೆಂಟ್ರಲ್ ಹಾಕ್ಸೋಕ್ಕೋಬೇಡಿ. ಮೇಲೆ ಫಸ್ಟ್ ಲೇಯರ್ ಸೆಕೆಂಡ್ ಲೇಯರ್ ಸೆಂಟ್ರ್ ರಾಡು ವೇಸ್ಟು. ಓಕೆನಾ ಸ್ನೇಹಿತರೆ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಸ್ನೇಹಿತರೆ, ಬಾಯ್.